ಏನಿದು ಅಘೋರಿ ಜೀವನ ಅಂದ್ರೆ ಅಲ್ಲಿ ತಂತ್ರಗಾರಿಕೆ ಇರುತ್ತಾ? ಶವಗಳನ್ನ ತಿಂತಾರೆ ಅಂತಿದೆ, ಶವ ಸಂಭೋಗ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಘೋರಿಗಳೊಬ್ರೆ ಹೆಂಡ ಕುಡಿಯೋಲ್ಲ. ಹೆಣ ತಿಂದ ತಕ್ಷಣ ಯಾವುದೊಂದು ದೊಡ್ಡ ಶಕ್ತಿ ನಮ್ಗೆ ಬಂದು ಒಲಿಯುತ್ತೆ. ಹಾಗಾದ್ರೆ ಅಣುವಿನಲ್ಲೂ ತೃಣದ ಮನೆಯಲ್ಲೂ ಎಳ್ಳಿನ ಮನೆಯಲ್ಲೂ ಕೊಡೆಯಲ್ಲೂ ಎಲ್ಲ ಕಡೆ ಇರೋ ದೇವರು ಒಂದು ಅಮೇಧ್ಯದಲ್ಲಿಲ್ವಾ? ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಅವರು ಅಮೇಧ್ಯ ತಿಂದಿದ್ದು ಉಂಟು. ಆದ್ರೆ ರಾಮಕೃಷ್ಣ ಪರಮಹಂಸರು ಮಾಡಿದಂಥ ತಂತ್ರ ಸಾಧನೆ ಬಗ್ಗೆ ಜನಕ್ಕೆ ಅವರು ತಿಳಿಸ್ಬೇಕು. ಎಷ್ಟೋ ಬಾರಿ ಸಣ್ಣ ಸಣ್ಣ ಮಕ್ಕಳು ಮಾಡಿರ್ತಕ್ಕಂಥ ಲೆಟ್ರಿನ್ ಅನ್ನು ಅವ್ರ ನಾಲಿಗೆಯಿಂದ ನಕ್ಕಿದ್ದಾರೆ. ಮತ್ತೆ ನೀವು ಭೈರವಿ ಯಾಕೆ ನಗ್ನರಾಗಿಲ್ಲ ಅಂತ ನೀವು ಕೇಳಿದ್ರೆ, ನಾನು ನಗ್ನರಾಗಿರ್ತೇನೆ. ಈಗ ನಗ್ನರಾಗಿ ಕೂತ್ಕೊಂಡ್ರೆ ನಿನ್ನನ್ನು ಹಿಡಿಯೋದು ಕಷ್ಟ ಆಗತ್ತೆ ನನಗೆ, ಅಲ್ವಾ? ಯಾಕೆಂದ್ರೆ ನಾವು ನಗ್ನರಾಗಿ ಕೂತ್ಕೊಂಡ್ಬಿಟ್ರೆ ಇದ್ದವರೆಲ್ಲ ನಗ್ನರಾಗ್ಬಿಡ್ತಾರೆ. ನೀನೊಬ್ಬ ಹುಡುಗ, ನಿನಗೆ ಗೊತ್ತಿರ್ಬೋದು ಆ ಸೆಕ್ಸ್ ಜೀವನ ಹೇಗಿರುತ್ತೆ ಅಂತ. ತುಂಬು ಯೌವನದ ರಾಮಕೃಷ್ಣ ಎದುರು ಕೂತ್ಕೊಂಡಾಗ ಅಷ್ಟು ಚಂದದ ಸ್ತನವುಳ್ಳಂತಹ ಆ ಸುಂದರವಾದ ಶರೀರವಾದ ಹೆಣ್ಣು ಬರೀ ಮೈಯಲ್ಲಿ ಬಂದಾಗ ರಾಮಕೃಷ್ಣರು ಸುಮ್ಮನೆ ನೋಡ್ತಾನೇ ಇದ್ದಾರೆ. ನೀವು ಮೂಲತಃ ಉಡುಪಿಯವರು, ನಂತರ ದಾವಣಗೆರೆಗೆ ಹೋಗ್ತೀರಿ, ಅಲ್ಲಿಂದ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀರಿ, ಹರಿದ್ವಾರಕ್ಕೆ ಹೋಗ್ತೀರಿ. ನಿರಂಜನಿ ಅಖಾಡದಲ್ಲಿ ನಿಮಗೆ ಮಹಾಮಂಡಲೇಶ್ವರ ಪದವಿ ಕೂಡ ಸಿಗುತ್ತೆ. ನಿಮ್ಮ ಹತ್ರ ಕೇಳೋದಾದ್ರೆ, ಏನಿದು ಅಘೋರಿ ಜೀವನ ಅಂದ್ರೆ ಅಲ್ಲಿ ತಂತ್ರಗಾರಿಕೆ ಇರುತ್ತಾ? ಅಲ್ಲಿ ಶವಗಳನ್ನ ತಿಂತಾರೆ ಅಂತಿದೆ, ಶವ ಸಂಭೋಗ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ತಂತ್ರಗಾರಿಕೆ ಇದೆ. ನಿಮ್ಗೆ ಏನಿದು ಡಿಫ್ರೆನ್ಸ್ ಏನು? ಅಲ್ಲಿ ಸಾಧುಗಳ ತಂತ್ರಗಾರಿಕೆಗೂ ಹಾಗೆ ಇಲ್ಲಿ ವಾಮಾಚಾರ ಅಂತ ಹೇಳ್ತಾರೆ, ಏನ್ ಡಿಫ್ರೆನ್ಸ್ ಅವೆರಡಕ್ಕೂ? ನೋಡಿ, ವಾಮ ಆಚಾರ ಅಂದ್ರೆ ಆ ಶಬ್ದವನ್ನೇ ಬಹಳ ಕೆಟ್ಟದಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ. ವಾಮಾಚಾರ ಅನ್ನೋ ಶಬ್ದಕ್ಕೆ ಮತ್ತೊಬ್ಬರಿಗೆ ತೊಂದರೆ ಕೊಡೋದು, ಮತ್ತೊಬ್ಬರ ಜೀವನಕ್ಕೆ ಧಕ್ಕೆ ಮಾಡೋದು, ಇದು ವಾಮಾಚಾರ ಅಲ್ವೇ ಅಲ್ಲ. ನಮ್ಮ ಶರೀರದಲ್ಲಿ 36,000 ಬಲನಾಡಿಗಳಿದೆ. ಅದಕ್ಕೆ ಸೂರ್ಯನಾಡಿ ಅಂತ ಕರಿತೀವಿ, ಅದಕ್ಕೆ ಪಿಂಗಲಾ ನಾಡಿ ಅಂತ ಕರಿತೀವಿ. ನಮ್ಮ ಶರೀರದಲ್ಲಿ 36,000 ಎಡನಾಡಿಗಳಿದೆ, ಅದಕ್ಕೆ ಇಡಾನಾಡಿ ಅಂತ ಕರಿತೀವಿ. ಅದು ಚಂದ್ರನಾಡಿ ಅಂತ. ಚಂದ್ರನಾಡಿಗೆ ಅದು ಸುರುಟಿಕೊಂಡು ಒಳಗೆ ಹೋದಾಗ ಅದು ಯೋನಿ ಆಗತ್ತೆ. ಸೂರ್ಯನಾಡಿ ಪ್ರೊಜೆಕ್ಟ್ ಆಗಿ ಮುಂದೆ ಬಂದಾಗ ಅದು ಲಿಂಗ ಆಗುತ್ತೆ, ಅಥವಾ ವಜೈನ ಅಥವಾ ಪೆನ್ನಿಸ್ ಅಂತ ಹೇಳ್ಬೋದು ನಾವು. ಸೂರ್ಯ ಮತ್ತು ಚಂದ್ರರ ಕಾನ್ಸೆಪ್ಟ್. ಈ ಲೆವೆಲಲ್ಲಿ ಸಾಧನೆ ಮಾಡೋರು ಎಡ ಸಾಧನೆ ಮಾಡುವಾಗ, ಅಂದರೆ 36,000 ಎಡ ಸಾಧನೆ ಮಾಡುವಾಗ ಅವರಿಗೆ ವಾಮ ಆಚಾರ. ವಾಮದೇವ ಅಂತ ಇದೆಯಲ್ಲ ಈಶ್ವರನಿಗೆ, ವಾಮದೇವ ಅಂದರೆ ಪ್ರಕೃತಿಗೆ ದೇವ ಅಂತ ಅಷ್ಟೇ ಅರ್ಥ. ಅಂದರೆ ಯಾರು ಪ್ರಕೃತಿಯನ್ನು ಕುರಿತು ಉಪಾಸನೆ ಮಾಡ್ತಾ ಇದ್ದಾರೋ ಅವರು ವಾಮಾಚಾರಿಗಳು ಅಂತ ಅಲ್ಲಿ ಬರೆದಿರೋದು. ಅಂದರೆ ದೇವಿಯ ಸಾಧನೆ ಇರ್ಬೋದು, ಬಗುಳಾಮುಖಿ ಇರ್ಬೋದು, ಕಾಳಿ ಇರ್ಬೋದು, ತಾರಾ ಇರ್ಬೋದು, ಚಿನ್ನಮಸ್ತ, ಧೂಮಾವತಿ, ಆಮೇಲೆ ತ್ರಿಪುರ ಭೈರವಿ, ಕಮಲಾತ್ಮಿಕ, ಪ್ರತ್ಯಂಗಿರಾದೇವಿ, ಹೀಗೆ ಹಲವಾರು ಈ ಭೂಮಿಯಲ್ಲಿ ಕಾಣುವಂಥ ದಿವ್ಯ ಎನರ್ಜಿಗಳು ಸ್ತ್ರೀ ಶಕ್ತಿಗಳಾಗಿದೆ. ಯಾರು ಸ್ತ್ರೀ ಶಕ್ತಿಯನ್ನು ಆರಾಧನೆ ಮಾಡ್ತಾ ಇದ್ದಾರೋ ಅವರಿಗೆ ವಾಮಾಚಾರಿಗಳು ಅಂತ ಹೆಸರೇ ಬಿಟ್ಟರೆ, ಎಲ್ಲೋ ನಿಂಬೆಹಣ್ಣು ಎಸೆಯೋದು, ಯಾರೋ ಮನೇಲಿ ಮೂಳೆ ಮುರಿದಾಕೋದು, ಆಮೇಲೆ ಇನ್ನೊಬ್ಬರ ಜೀವನ ಹಾಳು ಮಾಡೋದು, ಇವರಿಗೆ ವಾಮಾಚಾರಿ ಅಂತ ಹೇಳಿಲ್ಲ. ವಾಮಾಚಾರ ಎನ್ನುವುದು ಋಗ್ವಿಧಾನ ಸೂಕ್ತದಲ್ಲಿ ಸಾಕ್ಷಾತ್ ಪಾರ್ವತಿಯ ಬಾಯಲ್ಲೇ ಬಂದಿದೆ. ಈ ವಾಮಾಚಾರವನ್ನು ಈ ಭೂಮಿಯ ಮೇಲೆ ದೇವತೆಗಳೇ ಹುಟ್ಟಿ ಮಾಡಲು ಅಸಮರ್ಥರಾದರೂ ನಾನೇ ಈ ಭೂಮಿಯಲ್ಲಿ ಹುಟ್ಟಿದನ್ನು ಮಾತ್ರ ಮಾಡಬಲ್ಲೆ ಅಂತ ಅವಳು ಹೇಳಿದಾಳೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಶವ ಸಂಭೋಗದ ಬಗ್ಗೆ ಕೇಳಿದ್ರು. ಆ್ಯಕ್ಚುಲಿ ಇದು ಅಘೋರ ಪದ್ಧತಿಯಲ್ಲಿ ಬರುವಂಥ ವಿಚಾರ ಅಂತ ನೀವು ಹೇಳ್ತಾ ಇದ್ದೀರಾ. ಯಾಕಂದರೆ ಅಘೋರಿ ಸಾಧನೆಯನ್ನು ನಾನು ಖಂಡಿತ ಒಂದು 12 ವರ್ಷಗಳ ಕಾಲ ಮಾಡಿದ್ದೀನಿ ಅಂದರೆ ಮಾಡಿಸಿದ್ದಾರೆ, ಗುರುಗಳು ಮಾಡಿಸಿದ್ದಾರೆ. ಅದು ಮಾಡಬೇಕಾ ಬಿಡಬೇಕಾ ಅಂತಲ್ಲ. ನೋಡಿ, ಈಗ ಒಂದು ಸಬ್ಜೆಕ್ಟ್ ಓದಲೇಬೇಕು ಅಂದರೆ ನಾವು ಅದ್ರ ಥರನೇ ಇರಬೇಕಾಗುತ್ತೆ. ನಾನು ಮಾಡಿದ್ದೀನಿ, ಯಾಕೆಂದ್ರೆ ನಂಗೆ ಸಣ್ಣ ವಯಸ್ಸಿಂದ ತಾತ ಇದೆಲ್ಲ ಹಂಗೆ ಹೇಳ್ಕೊಟ್ಟಿದ್ರಿಂದ ಅದೊಂದು ಹೊಸ ಸಬ್ಜೆಕ್ಟ್ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಅಘೋರ ಅಂದರೆ ಏನು ಹೇಳಿ? ಘೋರ ಅಂದರೆ ಭಯ ಅಲ್ವಾ? ಆಮೇಲೆ ಅಘೋರ ಅಂದರೆ ಭಯ ಇಲ್ಲ ಅಂತ. ಯಾವಾಗಲೂ ಮನುಷ್ಯನ ಜೀವನ ಹೇಗಿರುತ್ತೆ ಅಂದರೆ, ಪ್ರತಿ ದಿವಸ ಅವನಿಗೆ ಸಾವಿನದ್ದೇ ಭಯ.
ಎಲ್ಲರಿಗೂ ಇದೆ ನೋಡಿ, ಯಾಕೆ ಅಂತ ಗೊತ್ತಿಲ್ಲ. ಮುಂದೊಂದು ಜನ್ಮ ಇದೆ ಅಂತ ಹೇಳ್ತಾರೆ. ಆ ಜನ್ಮ ಇದೆ ಅಂತ ಗ್ಯಾರಂಟಿ ಇದ್ದಿದ್ರೆ ಎಲ್ಲರೂ ಸಾಯಕ್ಕೆ ಏನು ಹೆದರ್ತಾ ಇರಲಿಲ್ಲ. ಎಲ್ಲರಿಗೂ ಗೊತ್ತು ಇದು ಮುಗಿದೋಗ್ಬಿಡುತ್ತೆ, ಮುಂದೆ ಏನೂ ಇಲ್ಲ, ನಾನು ಅನ್ನೋದು ಇರಬೇಕು ಅಂತ ಪ್ರತಿಯೊಬ್ಬನಿಗೂ ಅನಿಸುತ್ತೆ. ಅದಕ್ಕೆ ಒಂದು ಸಾವಿಗೆ ಹೆದರ್ತಾನೆ. ಆದರೆ ಆ ಸಾವು ನಡೆಯುವ ಆ ಜಾಗದಲ್ಲಿ, ಅಂದರೆ ಸತ್ತ ಮೇಲೆ ತಂದು ಸುಡ್ತಾರೆ ನೋಡಿ, ಸುಡ್ತಾರೆ, ಆಮೇಲೆ ಬಳೆ ಹೊಡಿತಾರೆ, ಏನೆಲ್ಲ ಒಂದು ನೋಡ್ತಾ ಇರ್ತೀವಲ್ಲ, ನೋಡುವಾಗ ನಮಗೆ ಪ್ರತಿ ದಿವಸ ಒಂದು ಘಟನೆನ, ಒಂದೇ ವಿಷಯನ ದಿನ ನೋಡಿ, ನೀವು ಒಂದೇ ವಿಷಯನ ದಿನ ನೋಡಿ, ಅದಕ್ಕೆ ದಿನ ಸಾಯೋರಿಗೆ ಅಳವ್ರು ಯಾರು ಅಂತ ಹೇಳ್ತಾರೆ ಅಲ್ವಾ. ಅದು ಆಡು ಭಾಷೆಯಲ್ಲಿ ಅಯ್ಯೋ ಗಾದೆ, ದಿನ ಸಾಯೋರಿಗೆ ಅಳವ್ರು ಯಾರಪ್ಪ ಅಂತ. ಇನ್ನು ನಮ್ಮ ಕುಲಸ್ಥರಾಗಿರ್ತಕ್ಕಂಥ ಮಾಧ್ವ ಪರಂಪರೆಯವ್ರದ್ದೊಂದು ಆಕ್ಷೇಪ ನನ್ನ ಮೇಲಿದೆ. ಏನಂದರೆ, ನಮ್ಮ ಮಧ್ವ ಪರಂಪರೆಗೆ ಸಂಬಂಧಪಟ್ಟಂತೆ ಇವರು ಜೀವನ ಮಾಡಲ್ಲ, ಇವರು ಸ್ಮಶಾನದಲ್ಲಿರ್ತಾರೆ, ಆಮೇಲೆ ಇದು ಹೆಣ ತಿಂತಾರೆ, ಹೀಗೆ ಏನೇನು ಜನಗಳ ಮನಸ್ಸನ್ನು ಕೆಡಿಸ್ಲಿಕ್ಕೆ ಯಾವುದು ಬೇಕೋ ಅದನ್ನೆಲ್ಲ ಅವರು ಪ್ರಚಾರ ಮಾಡಿದ್ದಾರೆ. ಅದನ್ನು ಅಪಪ್ರಚಾರ ಅಂತ ನಾನು ಅನ್ಕೊಳ್ಳಲ್ಲ. ಈಗ ನೋಡಿ, ಅಘೋರಿಗಳೊಬ್ಬರೇ ಹೆಂಡ ಕುಡಿಯೋಲ್ಲ. ಬೆಂಗಳೂರಲ್ಲಿ ನೋಡಿ ನೀವು, ಬೀದಿಲೆಲ್ಲ ಬಿದ್ದಿರ್ತಾರೆ ಅಲ್ಲ, ಬೆಂಗಳೂರು ಅಂತಲ್ಲ, ಎಲ್ಲ ಕಡೆಗೂ ಅವರೆಲ್ಲ ಅಘೋರಿಗಳಲ್ಲ ಅಲ್ಲ. ಆಮೇಲೆ ಅನೇಕ ಜನರು ಸ್ತ್ರೀ ಸಂಭೋಗಾದಿಗಳನ್ನು ಮಾಡಿಸ್ತಾರೆ. ಅವರು ಸ್ವಂತ ಸ್ತ್ರೀಯರನ್ನು ಬಿಟ್ಟು ಬೀದಿಲಿರೋರ ಮೇಲೆಲ್ಲ ಕಣ್ಣು ಹಾಕಿ ಏನೆಲ್ಲ ನಡೀತಾ ಇದೆ ನಿಮಗೂ ಗೊತ್ತು ಅಲ್ವಾ. ಅವರೆಲ್ಲ ಅಘೋರಿಗಳಲ್ಲ. ಅವರು ಹೆಂಡ ಕುಡಿದ್ರು, ಅವರು ಮಾಂಸ ತಿಂದರು, ಆಮೇಲೆ ಅವರು ಸ್ತ್ರೀ ಸಂಭೋಗಾದಿಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಅಘೋರಿಗಳು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಆದರೆ ಅಷ್ಟೈಶ್ವರ್ಯ ಪರಾಮೋಕ್ಷಂ ಮದ್ಯಪಾನೇನ ಶೈಲದೆ ಮಾಂಸ ಭಕ್ಷಣ ಮಾತ್ರೇಣ ಸಾಕ್ಷಾತ್ ನಾರಾಯಣೋ ಭವೇತ್ ಮುದ್ರಾ ಸೇವನ ಮಾತ್ರೇಣ ಭೂಸುರೋ ವಿಷ್ಣು ರೂಪಧೃಕ್ ಅಂತ ಹೇಳಿ ಶೈಲದೆಗೆ, ಪಾರ್ವತಿಗೆ ಪರಮೇಶ್ವರನು ಈ ಪಂಚಮಕಾರಗಳ ಬಗ್ಗೆ ಅವನು ವಿವರಣೆ ಕೊಡ್ತಾನೆ. ಅಲ್ಲಿ ಹೆಂಡ ಕುಡಿಯೋದಿರ್ಬೋದು, ಅಥವಾ ಮಾಂಸ ಭಕ್ಷಣ ಇರ್ಬೋದು, ಅಥವಾ ಸ್ತ್ರೀ ಸಂಭೋಗ ಇರ್ಬೋದು, ಇವ್ಯಾವುದು ಕೂಡ ನಿತ್ಯದ ವಿಷಯಗಳಲ್ಲ. ಅದು ಇಲ್ಲವೇ ಇಲ್ಲ. ಅಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಕೆಲವನ್ನು ಪ್ರಾಕ್ಟೀಸಲ್ಲಿ ಇಟ್ಟಿರ್ತಾರೆ, ಆದರೆ ಅದನ್ನು ಬಿಡಿಸ್ಲಿಕ್ಕೆ ಅದನ್ನು ಮಾಡ್ತಾರೆ. ಅದು ಈ ಮದ್ಯ ಸೇವನೆ ಇರ್ಬೋದು, ಮಾಂಸ ಸೇವನೆ ಇರ್ಬೋದು, ಸ್ತ್ರೀ ಭೋಗಾದಿಗಳಿರ್ಬೋದು, ಇವೆಲ್ಲವೂ ಪಂಚಮಕಾರದಲ್ಲಿ ಮಹಾ ಕೆಟ್ಟದ್ದು. ಪಂಚಮಕಾರ ಅಲ್ಲ, ಪಂಚಮಹಾದೋಷಗಳು: ಸುರಾಪಾನ, ಸ್ವರ್ಣಸ್ಥೇಯ, ಗುರುದಾರ ಗಮನ, ತತ್ಸಂಗ ಯೋಗಿತ್ವ ರೂಪ ಪಂಚಕ ಮಹಾಪಾತಕ ಪ್ರಪಾತಕಾನಾಂ. 5 ಮಹಾಪಾತಕಗಳಲ್ಲಿ ಹೆಂಡ ಕುಡಿಯೋದು, ಬಂಗಾರ ಕದಿಯೋದು, ಸ್ತ್ರೀಯರನ್ನ ಅಂದರೆ ಅನ್ಯ ಸ್ತ್ರೀಯರನ್ನ ವ್ಯಭಿಚಾರಕ್ಕೆ ತಗೊಳ್ಳೋದು, ಇವೆಲ್ಲವೂ ಕೂಡ ಪಂಚಮಹಾಪಾತಕಗಳು. ಈ ಪಂಚಮಹಾಪಾತಕಗಳನ್ನು ಮಾಡಿಯೂ ಕೂಡ ಉನ್ನತ ಲೆವೆಲ್ಗೆ ಸಾಗಬಹುದು ಎನ್ನುವುದನ್ನು ಅವಧೂತ ಉಪನಿಷತ್ ಹೇಳುತ್ತೆ. ಇದು ಎಲ್ಲಿ ನಿಮಗೆ ಸಿಗುತ್ತೆ ಅಂದರೆ, ಸಾಕ್ರು ರಾಮಚಂದ್ರರಾವ್ ಅಂತ ಹೇಳಿ ದೊಡ್ಡ ದೊಡ್ಡ ಅವಧೂತ. ಅವರು ಅವಧೂತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ, ಸಾಕ್ರು ರಾಮಚಂದ್ರರಾವ್ ಅವ್ರು ಬರೆದಿರ್ತಕ್ಕಂಥ ಈ ಪುಸ್ತಕವನ್ನು ನೀವು ಅಧ್ಯಯನ ಮಾಡಿದ್ರೆ ಅದರಲ್ಲಿ ಅವಧೂತ ಚರ್ಯೆ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಬೇಕೇ ಅಂದರೆ ಬೇಕು ಅಂತ ಏನಿಲ್ಲ. ಬೇಡವಾದರಲ್ಲೂ ಒಂದು ಬೇಕಾದಿದೆ ಅಂತ ತೋರಿಸೋದಿದೆಯಲ್ಲ, ದಟ್ ಈಸ್ ಅವಧೂತ ಚರಿಗೆ. ಮತ್ತು ಅದು ಅಘೋರ ಚರಿಗೆ. ಅಲ್ಲಿ ಹೆಣಗಳನ್ನು ತಿಂತಾರೆ, ಹಸಿವೆಗೋಸ್ಕರ ತಿನ್ನಲ್ಲ. ಹೆಣ ತಿಂದ ತಕ್ಷಣ ಯಾವುದೊಂದು ದೊಡ್ಡ ಶಕ್ತಿ ನಮ್ಗೆ ಬಂದು ಒಲಿಯುತ್ತೆ, ಅದು ಇಲ್ಲ. ದೇವರನ್ನು ಆಮ್ನಿಪೊಟೆಂಟು, ಆಮ್ನಿಪ್ರೆಸೆಂಟು, ಆಮ್ನಿಸೆನ್ಸ್ ಅಂತ ಹೇಳ್ತೀವಿ ನಾವು. ಅಣುವಿನಲ್ಲೂ ತೃಣದ ಮೊನೆಯಲ್ಲೂ ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಲಕುಮಿನಲ್ಲನಿದ್ದಾನೆ. ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಸೋ ಲಕ್ಷ್ಮೀಕಾಂತನಿದ್ದಾನೆ ಅಂತ ನೀವು ಹೇಳ್ತೀರ. ಹಾಗಾದ್ರೆ ಅಣುವಿನಲ್ಲೂ ತೃಣದ ಮೊನೆಯಲ್ಲೂ ಎಳ್ಳಿನ ಮೊನೆಯಲ್ಲೂ ಕೊನೆಯಲ್ಲೂ ಎಲ್ಲ ಕಡೆ ಇರೋ ದೇವರು ಒಂದು ಅಮೇಧ್ಯದಲ್ಲಿಲ್ವಾ? ಅಮೇಧ್ಯ ಅಂದ್ರೇನು? ಇಂಗ್ಲೀಷಲ್ಲಿ ಲೆಟ್ರಿನು, ಸಂಸ್ಕೃತದಲ್ಲಿ ಅಮೇಧ್ಯ, ಕನ್ನಡದಲ್ಲಿ ಹೇಲು. ಅದ್ರಲ್ಲಿ ದೇವರಿಲ್ವಾ? ಹಾಗಾದರೆ ದೇವರಿದ್ಮೇಲೆ ಅದು ಅಸಹ್ಯ ಯಾಕೆ ಮಾಡ್ಬೋದು? ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಅವರ ಅಮೇಧ್ಯ ತಿಂದಿದ್ದುಂಟು. ಇವತ್ತು ರಾಮಕೃಷ್ಣ ಮಿಷನ್ಸ್ ಬೇಕಾದಷ್ಟಿದೆ. ಅವ್ರದ್ದು ರಾಮಕೃಷ್ಣರ ಬಗ್ಗೆ, ಈ ಸಾಧನೆ ಬಗ್ಗೆ ಅವರೆಲ್ಲ ಹೇಳೋದೇ ಇಲ್ಲ. ಅವರು ಋಗ್ವೇದ, ಯಜುರ್ವೇದ, ಸಾಮವೇದ ಇಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸಮಾಜ ಸೇವೆ ಹೇಳ್ತಾ ಇದ್ದಾರೆ. ಆದರೆ ರಾಮಕೃಷ್ಣ ಪರಮಹಂಸರು ಮಾಡಿದಂಥ ತಂತ್ರ ಸಾಧನೆ ಬಗ್ಗೆಯೂ ಜನಕ್ಕೆ ಅವರು ತಿಳಿಸ್ಬೇಕು. ಎಷ್ಟೋ ಬಾರಿ ಸಣ್ಣ ಮಕ್ಕಳು ಮಾಡಿರ್ತಕ್ಕಂಥ ಲೆಟ್ರಿನನ್ನು ಅವ್ರ ನಾಲಿಗೆಯಿಂದ ನಕ್ಕಿದ್ದಾರೆ.
ಬ್ರಾಹ್ಮಣಿ ಭೈರವಿ ಎನ್ನೋಳು ಅವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದು ನಗ್ನಳಾಗಿ ಅವನ ಭೈರವಿ ಅಂದ್ರೆ ನಗ್ನಳಾಗೇ ಇರಬೇಕು ಅಂತ ಅರ್ಥ. ಮತ್ತೆ ನೀವು ಭೈರವಿ ಯಾಕೆ ನಗ್ನರಾಗಿಲ್ಲ ಅಂತ ನೀವು ಕೇಳಿದ್ರೆ, ನಾನು ನಗ್ನಳಾಗಿರ್ತೇನೆ, ಈಗ ನಗ್ನಳಾಗಿ ಕೂತ್ಕೊಂಡ್ರೆ ನಿನ್ನನ್ನು ಹಿಡಿಯೋದು ಕಷ್ಟ ಆಗತ್ತೆ ನನಗೆ ಅಲ್ವಾ. ಯಾಕೆಂದ್ರೆ ನಾವು ನಗ್ನರಾಗಿ ಕೂತ್ಕೊಂಡ್ಬಿಟ್ರೆ ಇದ್ದವರೆಲ್ಲ ನಗ್ನರಾಗ್ಬಿಡ್ತಾರೆ. ಅವು ಆ ನಗ್ನ ಸ್ಥಿತಿಗೆ ಬಂದಾಗ ಆ ನಗ್ನದ ಕಲ್ಪನೆಯನ್ನು ಮೀರಿದ ಉದಾತ್ತ ತತ್ವದ ಎಡೆಗೆ ಸಾಗುವಂಥವನ ಮುಂದೆ ನಗ್ನವಾದ್ರೆ ಅದಕ್ಕೊಂದು ಅರ್ಥ ಇದೆ. ಅಕ್ಕಮಾದೇವಿ ನಗ್ನ ಆದ್ರೂ ಇಲ್ವಾ? ಅವರು ಭೈರವಿನೇ. ಅವರು ಭೈರವಿ ಅಂತಂದ್ರೆ ಚೆನ್ನಾಗಿ ಮಾತಾಡೋರು, ಬಿಡೆ ಇಲ್ಲದೆ ಮಾತಾಡೋರು, ಸುಳ್ಳು ಹೇಳದೆ ಇರೋರು. ಅವ್ರು ಮಾತಾಡಿದ್ರೆ ಸಾಕು ಜಗತ್ತಿಗೆ ಹೌದಪ್ಪ ಅನ್ನಿಸ್ಬೇಕು ಅಂತ ಮಾತಾಡುವರು. ಅವರು ಬಟ್ಟೆ ಗಿಟ್ಟೆ ಯಾವುದನ್ನು ಹಾಕ್ಕೊಳ್ದೇ ಇರೋರು. ಹಾಗೆ ನಾನು ಅನೇಕ ವರ್ಷಗಳ ಕಾಲ ಇದ್ದೆ. ಈಗಲೂ ಕೂಡ ಸಾಧನಾ ವೇಳೆಯಲ್ಲಿ ನಾನು ಬಟ್ಟೆಗಳನ್ನು ಹಾಕ್ಕೊಳ್ಳಲ್ಲ, ಬಟ್ಟೆಗಳನ್ನು ಧರಿಸೋದಿಲ್ಲ. ಈಗ ನೀನು ನೋಡ್ದಂಗೆ ಇಲ್ಲಿ ಎಷ್ಟು ಸೊಳ್ಳೆ ಕಡಿತಾ ಇದೆ ಅಲ್ವಾ. ಇದೇ ಸೊಳ್ಳೆಗೆಲ್ಲ ಯಾರು ಕೂಡಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕಿರ್ಚ್ಕೊಂಡು ಓಡೋಗ್ಬಿಡೋರು. ಆದರೆ ನಾನು ಅದನ್ನು ತಡೀತಾ ಇದ್ದೀನಿ, ಯಾಕೆಂದರೆ ನಮಗೆ ಅದು ಅಭ್ಯಾಸ ಆಗಿದೆ. ಇಂತಹ ಸಾಧನೆಗಳಲ್ಲಿ ಒಂದು ವಿಷಯ ಬಂದಾಗ ಶವ ಸಂಭೋಗದ ಬಗ್ಗೆ ನೀವು ಮಾತಾಡಿದ್ರಿ. ಶವ ಸಂಭೋಗದ ವಿಚಾರ ಬರೋದಿಲ್ಲ, ಅದು ವಿಕೃತ ಕಾಮ. ಅದು ಅಘೋರ ಪರಂಪರೆಯಲ್ಲಿ ಶವದ ಮಾಂಸವನ್ನು ತಿಂತಾರೆ. ಯಾಕೆ ತಿಂತಾರೆ ಅಂದರೆ ಆ ಬ್ರಾಹ್ಮಣಿ ಭೈರವಿ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಅವಳು ನಗ್ನಳಾಗಿ ಬಂದಂಥ ಬ್ರಾಹ್ಮಣಿ ಭೈರವಿ, ಬ್ರಾಹ್ಮಣಿ ಅಂತ ಬಂದ ಶಬ್ದ ಅಂದರೆ ಅವಳು ಬ್ರಾಹ್ಮಣಳು ಅಂತ ಅರ್ಥ. ಬ್ರಾಹ್ಮಣ ದೇಹವನ್ನು ಹೊಂದಿದಂಥ ತುಂಬ ಸುಂದರಿ ಅವಳು, ಅತಿ ಸುಂದರಿ. ಅಂಥ ಸುಂದರಿ ಏನಂತಾರೆ, ವರ್ಜಿನ್ ಲೇಡಿ. ಅವಳು ಬಂದು ರಾಮಕೃಷ್ಣರನ್ನು ನೋಡಿದಾಗ ರಾಮಕೃಷ್ಣರಿಗೆ ತುಂಬ ಯೌವನ. ಆ ತುಂಬು ಯೌವನದ ಹುಡುಗನ ಮುಂದೆ ಬಂದು ಅವ್ರ ದರ್ಶನ ಕೊಟ್ಟಾಗ ರಾಮಕೃಷ್ಣ ಸುಮ್ಮನೆ ತದೇಕ ಚಿತ್ತದಿಂದ ಅವಳನ್ನು ನೋಡ್ತಾರೆ. ನೋಡಿ, ನೀನೊಬ್ಬ ಹುಡುಗ, ನಿನಗೆ ಗೊತ್ತಿರ್ಬೋದು ಆ ಸೆಕ್ಸ್ ಜೀವನ ಹೇಗಿರುತ್ತೆ ಅಂತ. ತುಂಬು ಯೌವನದ ರಾಮಕೃಷ್ಣ ಎದುರು ಕೂತ್ಕೊಂಡಾಗ ಅಷ್ಟು ಚೆನ್ನಾಗಿ, ಅದು ಕಲ್ಕತ್ತಾದ ಹೆಣ್ಮಕ್ಳು ಹೇಗಿರ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಉತ್ತರ ಭಾರತದಲ್ಲಿ ಹೆಣ್ಣು ಮಕ್ಕಳು ತುಂಬ ಉದ್ದ, ನನ್ನ ಹಾಗೇನೆ. ಹೆಣ್ಮಕ್ಳು ಎಷ್ಟು ಉದ್ದ ಇರ್ತಾರೆ ಅಷ್ಟು ಲಕ್ಷಣವಾಗಿರ್ತಾರೆ. ಅಷ್ಟು ಚಂದದ ಸ್ತನವುಳ್ಳಂತಹ ಆ ಸುಂದರವಾದ ಶರೀರವಾದ ಹೆಣ್ಣು ಬರೀ ಮೈಯಲ್ಲಿ ಬಂದಾಗ ರಾಮಕೃಷ್ಣರು ಸುಮ್ಮನೆ ನೋಡ್ತಾನೇ ಇದ್ದಾರೆ. ಹಾಗಾದರೆ ಅವರು ನಪುಂಸಕರ? ಅವ್ರಿಗೆ ಪುಂಸತ್ವ ಇಲ್ವಾ? ಪುಂಸತ್ವ ಇದೆ, ನಪುಂಸಕರಲ್ಲ. ಅವ್ರಿಗೆ ಯಾಕೆ ಹಾಗೆ ಕೂತಿದ್ದು ಅಂದರೆ ದಟ್ ಈಸ್ ಸಂಸ್ಕಾರ. ಈಗ ನೋಡಿ, ನಿಮ್ಮ ಮನೇಲಿ ನಿಮ್ಮ ತಂಗಿ ತುಂಬ ಒಳ್ಳೆ ಐಶ್ವರ್ಯ ರೈ ಥರ ಇರ್ಬೋದು, ಇದ್ದಾಳೆ ಅಂತ ಇಟ್ಕೊಳ್ಳಿ. ಅವಳು ಬರೀ ಮೈಲಿ ಅಕಸ್ಮಾತ್ ಅವಳು ನೀವು ನೋಡಿದ್ರಿ ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲದೆ. ನಿಮ್ಗೇನಾದ್ರು ವ್ಯತ್ಯಾಸ ಆಗುತ್ತಾ? ಯಾಕೆ ಆಗಲ್ಲ? ಆಗ್ಬೋದಲ್ಲ. ನಿಮ್ಮ ತಂಗಿ ತಾನೆ, ಬೇಡ ನಿಮ್ಮ ಸ್ವಂತ ತಂಗಿ ಬೇಡಪ್ಪ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಯಾರೋ ಒಂದು ಸುಂದರಿ ಬಂದ್ಲು ಅಂತ ಇಟ್ಕೊಳ್ಳಿ. ಅವಳೇನೋ ಇದಕ್ಕಿಂತ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಲು, ಅವಳನ್ನು ನೀವು ನೋಡ್ಬಿಟ್ರಿ, ನಿಮ್ಗೇನು ವ್ಯತ್ಯಾಸ ಆಗುತ್ತಾ? ಆಗಬಾರ್ದು. ಯಾಕೆಂದರೆ ನಿಮಗೆ ಗೊತ್ತಿದೆ ಅವಳು ನನ್ನ ತಂಗಿ ಅಂತ. ಧರ್ಮಕ್ಕಿಂತ ಹೆಚ್ಚಾಗಿ ಒಳಗೆ ಅದು ಇನ್ಬಿಲ್ಟ್ ಆಗ್ಬಿಟ್ಟಿದೆ, ಇದು ನನ್ನ ತಂಗಿ, ಇವಳನ್ನು ನಾನು ಈ ಭಾವದಲ್ಲಿ ನೋಡಬಾರ್ದು ಅಂತ ನಿಮ್ಮ ಅಪ್ಪನೂ ನೋಡಲಿಲ್ಲ, ಅವರಪ್ಪನೂ ನೋಡಲಿಲ್ಲ, ಅವರಪ್ಪ ನೋಡಲಿ. ಆ ಸಂಸ್ಕಾರ ನಿಮ್ಮೊಳಗೆ ಬಂದಿದೆ. ಅದೇ ಸನಾತನ ಸಂಸ್ಕೃತಿ. ಚಿಕ್ಕಪ್ಪ ದೊಡ್ಡಪ್ಪನ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ಲ. ಸಾಧ್ಯ ಇಲ್ಲ ಅದು. ಹಾಗಿರೋದ್ರಿಂದಲೇ ನಿಮ್ಮೊಳಗೆ ಇನ್ಬಿಲ್ಟ್ ಏನಿದೆ, ಅವಳು ಒಂದು ನನ್ನ ತಂಗಿ, ನನ್ನ ಅಮ್ಮ ಅಂತ ಬರೀ ಎಲ್ಲದೂ ಹೆಣ್ಣು ಅಂತಲೇ ಒಪ್ಕೊಳ್ಳಲ್ಲ. ನಿಮಗೆ ಬೇಕಾದ ಮತ್ತೊಂದು ಹೆಣ್ಣು ಯಾವುದೋ ಇದ್ದರೆ ಅದು ನಿಮ್ಮ ಸಂಬಂಧಿ ಆಗಿದ್ದರೂ ಸೋದರ ಮಾವನ ಮಗಳಾದರೆ ಹೂ ಅಂತೀರ. ಹಾಗೆ ರಾಮಕೃಷ್ಣ ಪರಮಹಂಸರ ಒಳಗಿರ್ತಕ್ಕಂಥ ಆ ಸಾಧು ಸಜ್ಜನಿಕೆ ಹೇಗಿತ್ತು ಅಂತಂದರೆ, ಯಾವುದೇ ಹೆಣ್ಣನ್ನು ನೋಡಲಿ ಅವ್ರ ತಾಯಿ ನೋಡ್ದಂಗೆ ಆಗ್ತಿತ್ತು. ಅವ್ರ ತಂಗಿಯಲ್ಲಿ ಆಗ್ತಕ್ಕಂಥ ಭಾವನೆ ಇರ್ಬೋದು, ಅವ್ರ ಅಕ್ಕ ತಂಗಿಯಲ್ಲಿರ್ತಕ್ಕಂಥ ಭಾವನೆ ಇರಬಹುದು. ಅದು ಪ್ರತಿಯೊಬ್ಬರಲ್ಲೂ ಏನಿದೆಯೋ ಆ ತತ್ವ ಅವರಲ್ಲಿದ್ದರಿಂದ ಅವ್ರ ಕಡೆ ತನಕ ಮಗುವಾಗೇ ಉಳ್ಕೊಂಡ್ಬಿಟ್ರು. ರಾಮಕೃಷ್ಣ ಪರಮಹಂಸರು ಮಗುವಾಗೇ ಉಳ್ಕೊಂಡ್ರು. ಅವಳೇನು ಮಾಡ್ತಾಳೆ ಗೊತ್ತಪ್ಪ, ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ತನ್ನ ಮೊಲೆಯ ಮೇಲೆ, ಎದೆಯ ಮೇಲೆ ಅವರ ಮುಖವನ್ನು ಇಟ್ಕೋತಾಳೆ. ನಿಮ್ಗೆ ಹೇಗೆ ಹೇಳಲಿ, ನಾನು ಹೇಳೋದು ತುಂಬ ಕಷ್ಟ. ಒಂದು ವರ್ಜಿನ್ ಹುಡುಗಿ, ಅವಳು ಚಂದ ನಿಂಗೆ ಗೊತ್ತಿಲ್ಲ. ಆ ರಾಮಕೃಷ್ಣರು ಎದೆ ಮೇಲೆ ತಲೆನ ಅವಳು ಎದೆ ಮೇಲೆ ಇಟ್ಕೊಂಡು ಸುಮ್ಮನೆ ಹೀಗೆ ಅಲ್ಲೇ ನಿದ್ದೆ ಮಾಡ್ತಾರೆ. ಆಗ ಉರಿತಿರುವ ಚಿತೆಯಲ್ಲಿ ಆ ಹೆಣದ ಒಂದು ತುಂಡನ್ನು ತಂದು, ಅಂದರೆ ಹೆಣದ ಮಾಂಸ ತಂದು ಅವಳು ಅವರ ಬಾಯಿಗೆ ಹಾಕೋಕೆ ಹೋಗ್ತಾಳೆ. ರಾಮಕೃಷ್ಣ ಸುಮ್ಮನೆ ಅಂತಾರೆ, ಅವರ ಬಾಯಿಗೆ ಹಾಕ್ತಾಳೆ. ಇದು ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನಡೆದಂಥ ಅಘೋರ ಸಾಧನೆ. ರಾಮಕೃಷ್ಣ ಪರಮಹಂಸರು ಬರೀ ಅಘೋರ ಸಾಧನೆ ಮಾಡಿಲ್ಲ, ಅವರು ಸಖಿ ಪರಂಪರೆ ಸಾಧನೆ ಮಾಡಿದ್ದಾರೆ. ಸಖಿ ಪರಂಪರೆ ಅಂತ ಒಂದಿದೆ ಗೊತ್ತಾ ನಿನಗೆ?
ಸಖಿ ಪರಂಪರೆ ಅಂದರೆ ಗಂಡಸರು ಹೆಣ್ಣಿನಂತೆ ವೇಷ ಧರಿಸಿ ಹೆಣ್ಣಿನಂತೆ ಜೀವನ ನಡ್ಕೊಂಡು ಕಾಲುಂಗ್ರ ಕೈ ಬಳೆ ಎಲ್ಲ ಹಾಕ್ಕೊಂಡು ಸಾಕ್ಷಾತ್ ಶ್ರೀಕೃಷ್ಣನನ್ನು ಗಂಡ ಅಂತ ತಿಳ್ಕೊಂಡು ಹೆಣ್ಣು ಜೀವನ ಮಾಡದಂತೆ ಮಾಡ್ತಾರೆ. ಹಾಗೆ ಅವರು 6 ತಿಂಗಳು ಸಾಧನೆ ಮಾಡಿದ್ದಾರೆ ರಾಮಕೃಷ್ಣ ಪರಮಹಂಸರು. ಅದಕ್ಕೆ ಸಖಿ ಪರಂಪರಾ ಅಂತಾರೆ. ಅದು ಬೆಂಗಾಲದಲ್ಲಿರ್ತಕ್ಕಂಥ ಒಂದು ಕಲ್ಟ್, ಸಖಿ ಕಲ್ಟ್ ಅಂತ ಹೇಳ್ತೀವಿ. ವಿಚಿತ್ರ ಅಂದರೆ 6 ತಿಂಗಳು ಒಬ್ಬ ಗಂಡಸು ಹೆಣ್ಣಿನಂತೆ ವೇಷ ಹಾಕಿದರು, ತಾನು ಹೆಣ್ಣು ಎಂದು ಹೊರಗೆ ತೋರಿಸಿಕೊಂಡರು, ತಾನು ಗಂಡು ಎನ್ನುವುದು ಅವನಿಗೆ ಮರ್ತೋಗಲ್ಲ. ಅದು ಸಾಧ್ಯ ಇಲ್ಲ. ಆದರೆ ರಾಮಕೃಷ್ಣ ಪರಮಹಂಸರಿಗೆ ಎಲ್ಲಿ ತನಕ ಅವರು ವೇಷ ಕೆಲಸ ಮಾಡ್ತು ಅಂದರೆ ಅವ್ರು ತಾವು ಗಂಡು ಅನ್ನೋದು ಮರ್ತೋಗೋದ್ರ ಜೊತೆಗೆ ಅವರ ಸೆಲ್ಸ್ ಎಲ್ಲ ಪರಿವರ್ತನೆ ಆಯಿತು. ಸೆಲ್ಸ್ ಪರಿವರ್ತನೆ ಆಗಿ ಅವರು ಮೆನ್ಸಸ್ ಆಗ್ಲಿಕ್ಕೆ ಶುರು ಮಾಡಿದ್ರು, ಋತುಮತಿ ಆದ್ರು ಅವರು. ಇದನ್ನು ನಾನು ಹೇಳ್ತಾ ಇಲ್ಲ, ಆಚಾರ್ಯ ರಜನೀಶ್ ಓಶೋ ಅವ್ರು ಹೇಳ್ತಾರೆ. ದೊಡ್ಡ ವಿಜ್ಞಾನಿಯವರು. ಅಷ್ಟು ಸುಲಭವಾಗಿ ಯಾವುದೇ ಸ್ವಾಮಿಗಳನ್ನ ಗುರುಗಳನ್ನ ಸನ್ಯಾಸಿಗಳನ್ನ ಒಪ್ಕೊಳ್ಳುವಂಥ ವ್ಯಕ್ತಿತ್ವವೇ ಆಚಾರ್ಯ ರಜನೀಶ್ ಅವರದಲ್ಲ. ನಿಮಗೆ ಓಶೋ ಗೊತ್ತಿರ್ಬೋದು ಅಂತ ಕಾಣುತ್ತೆ. ದೊಡ್ಡ ಮಹಾನುಭಾವ ಅವರು. ಅವರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡುವಂಥ ಅತಿ ಕೆಟ್ಟ ಜನರು ಇದ್ದಾರೆ. ಆದರೆ ಓಶೋ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ದಮ್ಮ ಬೇಕಾಗತ್ತೆ, ಒಂದು ಸ್ವಲ್ಪ ದಮ್ಮಿರಬೇಕಾಗತ್ತೆ. ಹಾಗೆಲ್ಲ ಸಣ್ಣದಾಗಿ ಮಾತಾಡುವಂಥ ವ್ಯಕ್ತಿತ್ವ ಓಶೋ ಅವ್ರದ್ದು ಅಲ್ಲ, ರಜನೀಶ್ ಅವ್ರದ್ದು ಅಲ್ಲ. ಅಂತ ಆಚಾರ್ಯ ರಜನೀಶ್ ಅವರು ರಾಮಕೃಷ್ಣರ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ, 6 ತಿಂಗಳು ಅವರು ಋತುಮತಿಯಾಗಿದ್ದರು, ಮೆನ್ಸಸ್ ಅವ್ರಿಗೆ ಶುರುವಾಯಿತು ಅಂತ.